ಏನ? ನಾನು ನಿನ್ ಮನೆ ಅಡಿಗೆ ಭಟ್ಟನಾ? ನಾನು ಪಾತ್ರೆ ತೊಳೆನಾ? ನಾನು ಬಟ್ಟೆ ಒಗೆಯವನಾ? ಸಾರಿ ಕಣ್ರ, ನಾನು ಒಬ್ಬ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ನನ್ನ ತಾಯಿ ಆಸೆ. ಅದಕ್ಕೋಸ್ಕರ ಇರೋ 2 ಎಕರೆ ಜಮೀನು ಮಾರಿ ನನ್ನ ಮಾವನ ಕೈಲಿ ಕೊಟ್ಟು ನನ್ನ ಜೊತೆಲಿ ಕಳ್ಸಿದ್ಲು. ಅವನ ಕೈ ಕೊಟ್ಟು ಓಡೋದ. ಈ ಮೋಸದ ವಿಷಯ ಅವಳು ಗೊತ್ತಾದ್ರೆ ಎಲ್ಲಿ ಎದೆ ಹೊಡ್ಕೊಂಡು ಸಾಯ್ತಾಳು ಅಂತ ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಇಲ್ಲಿವರೆಗೂ ಬಂದೆ. ಅವಳ ಆಸೆ ನೆರವೇರ್ಸಕ್ಕೆ ನಾನು ನಂಬಿರೋದು 2 ವಿಷಯ. ಒಂದು ಸಂಗೀತ, ಇನ್ನೊಂದು ನೀವು. ಸಾರಿ ಕ್ಯಾಪ್ಟನ್, ಇಷ್ಟೆಲ್ಲ ವಿಷಯ ಇದೆ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ. ಇನ್ಮೇಲೆ ಯಾವತ್ತೂ ನಿಮ್ ಜೊತೆಗೆ ಇರ್ತೀವಿ ಕಣ. ಹ್ಯಾಪಿ ನ್ಯೂಸ್. ಏನದು? ಸೆಂಟ್ ಜಾನ್ ಆಡಿಟೋರಿಯಂ ಅಲ್ಲಿ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. 100 ರೂಪಾಯಿ ಅಡ್ವಾನ್ಸ್. ಕವಿತಾ ಅವರೇ, ನೀವು ಹೊಸದಾಗಿ ಹೂಗಳ ಮೇಲೆ ಬರ್ದಿರೋ ಕವನ ಅದ್ಭುತವಾಗಿದೆ. ಆ ಕವನನ ನಾನು ಸೆಂಟ್ ಜಾನ್ಸ್ ಆಡಿಟೋರಿಯಂ ಅಲ್ಲಿ ಆಡ್ತಾ ಇದ್ದೀನಿ. ನನಗೆ ನೀವು ನೋಡಬೇಕು ಅಂತ ತುಂಬ ಆಸೆ. ಬರ್ತೀರಾ? ನಿಮಗೋಸ್ಕರ ಒಂದು ಸೀಟ್ ರಿಸರ್ವ್ ಮಾಡಿರ್ತೀನಿ. ರೋಜಾ ಅವನ ಗುರ್ತಾಗಿ ಇಟ್ಕೊಂಡು ಬನ್ನಿ, ಕಾಯ್ತಾ ಇರ್ತೀನಿ. ರಾಜ. ಖಂಡಿತ ಬರ್ತೀನಿ ರಾಜ. ಮೊದಲನೇ ಸಾರಿ ನಿನ್ನ ನೋಡೋ ಅವಕಾಶ. ಫ್ರೆಂಡ್ಸ್, ನನ್ನ ಜೀವನದಲ್ಲಿ ಇವತ್ತು ಅದ್ಭುತವಾದ ದಿನ. ನನ್ನ ಕವಿತೆಗಳ ರಾಣಿ ಕವಿತಾ ರಾಣಿ ಇವತ್ತು ಪ್ರೋಗ್ರಾಮ್ ಬರ್ತಿದ್ದಾರೆ. ಇದೇ ಮೊದಲನೇ ಸಾರಿ ನಾವಿಬ್ರು ಭೇಟಿ ಆಗ್ತಿರೋದು. ಗುಡ್ ಲಕ್ ಕೇಳ್ರೋ. ಥ್ಯಾಂಕ್ ಯು. ಸುಂಟ್ರಗಾಳಿ, ನೀನಾಯಲ್ಲಿ ಸರ್ವ ಪ್ರಮಾದ ಕಾರಿಣಿ, ಸರ್ವ ವಿದ್ವಾಂಸ ರೂಪಿಣಿ, ಶಕ್ತಿ ಸ್ವರೂಪಿಣಿ. ಎಲ್ಲ ನಾನ್ಸೆನ್ಸ್ಗೂ ನೀವೇ ಕಾರಣ. ಇವತ್ತು ಬಹಳ ಒಳ್ಳೆ ದಿನ. ನನಗ್ ತುಂಬಾ ಬೇಕಾದವ್ರನ್ನ ನೋಡಕ್ ಹೋಗ್ತಾ ಇದ್ದೆ. ಶನಿಗಳೇ ಎದುರಿಗೆ ಬಂದು ಎಲ್ಲ ಡಿಸಪಾಯಿಂಟ್ ಮಾಡ್ಬಿಟ್ರಿ. ಏಯ್ ಸುಂಟ್ರಗಾಳಿ, ಇವತ್ತು ನನಗೂ ಮುಖ್ಯವಾದ ದಿನ. ನಾವು ದೊಡ್ಡ ಪ್ರೋಗ್ರಾಮ್ ಅಲ್ಲಿ ದೊಡ್ಡ ವ್ಯಕ್ತಿನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಎದುರಿಗೆ ಬಂದಿಲ್ಲ ಒಳ್ಳೆ ಸುಂಟ್ರಗಾಳಿ ತರ. ನೀವು ಹೋಗೋ ಕೆಲಸ ಸರ್ವನಾಶ ಆಗ್ಬೇಕು. ನೀನು ಹೋಗೋ ಕಡೆ ಭೂಕಂಪ ಆಗ್ಬೇಕು. ನಿನ್ನ ಜೀಪು ಅಪ್ಪಚ್ಚಿ ಆಗ್ಬೇಕು. ನಿನ್ ಸ್ಕೂಟಿ ಮೋರಿಗೆ ಬೀಳ್ಬೇಕು. ಹಾಗ ವೀರಪ್ಪನ್. ಏಯ್ ಹೋಗೆ ಪೋಲಂದೇವಿ. ಹಾಗ ಸಿಂಗಪುರ್ ಸಿಂಗ. ಹಲೋ ಹಲೋ, ಸಾಕು ಸುಮ್ನಿರಮ್ಮ. ಏನ್ ಬಾಯಿ ಬಂದಾಗ ಮಾತಾಡ್ತಾ ಇದೆಯಲ್ಲ. ಹಾಗಲ್ಲ ಜುಟ್ಟು. ಜುಟ್ಟು? ನನ್ನ ಜುಟ್ಟು ಅಂತ. ಬಿಡ್ರ. ಎಲ್ಲೋದು ಅಯ್ಯಮ್ಮ? ಆಗ್ಲೇ ಹೊಂಟದ್ರಲ್ಲ ಬುದ್ಧಿ. ರಂಗೋಲೆ ಕಾಸು. ರಾಜ, ಲೈಫ್ ಎಷ್ಟು ವಿಚಿತ್ರ ಅಲ್ವಾ? ಒಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತಾ ಇದ್ದೀವಿ, ಆದ್ರೆ ಪ್ರತಿ ಸಲ ಮೀಟ್ ಮಾಡಿದಾಗ ಜಗಳ ಆಡ್ತಾ ಇದ್ದೀವಿ. ಆಗ ನೀನ್ ಬೈದು ಒಂದೊಂದು ಮಾತು ಈಗ ಮಧುರವಾಗಿದೆ ರಾಜ. ಹೀಗೆ ಇನ್ನೂ ಒಂದಷ್ಟು ದಿನ ಕಿತ್ತಾಡ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ. ಅದಕ್ಕೆ ನಾನೇ ನಿಮ್ ಕವಿತಾ ಅಂತ ನಿಮ್ಗೆ ಈಗ್ಲೇ ತಿಳಿಸಲ್ಲ. ತಿಳಿಸಿದ್ರೆ ಎಲ್ಲ ಥ್ರಿಲ್ಲೂ ಹೋಗ್ಬಿಡುತ್ತೆ. ಬಟ್ ಐ ವಿಲ್ ಸರ್ಪ್ರೈಸ್ ಯು ಒನ್ ಡೇ. ನೀನು ನಿನ್ನ ಮಗ ಈ ಬಿಲ್ಡಿಂಗ್ ಓನರ್, ನಾನು ನಿಮ್ಮನೇಲಿ ಬಾಡಿಗೆಗಿರೋ ಹುಚ್ಚಾಲ. ತೆಪ್ಪಾಯ್ತು. ಅವನೇನೋ ಗೊತ್ತಿಲ್ಲ ತೆಪ್ಪಾಡ್ಬಿಟ್ಟನಪ್ಪ. ಇನ್ನೊಂದ್ಸಾರಿ ಈ ಕಡೆ ತಲೆ ಇಟ್ಟೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಮಗನು ಜೈಲಿಗೆ ಕಳಿಸ್ಬಿಡ್ತೀನಿ. ಹುಷಾರ್.
ಏನಾಯ್ತಮ್ಮ? ಏನೂ ಇಲ್ಲಪ್ಪ, ಏನೂ ಇಲ್ಲ. ನನ್ನ ಮಗ ಈ ದೊಡ್ಡ ಮನೆ ಯಜಮಾನ ಅಲ್ವಾ, ಅದಕ್ಕೆ ನನ್ನ ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಿಬಿಟ್ರು. ಅಮ್ಮ ಅದು ಮುಚ್ಚ ಬಾಯಿ. ನೀನು ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಇದ್ದ ಬಂದ ಆಸ್ತಿ ಎಲ್ಲ ಮಾರಿ ನಿನಗೆ ದುಡ್ಡು ಕೊಟ್ಟನಲ್ಲೋ. ಇದೇನೋ ನೀನು ಮಾಡ್ತಿರೋ ಆಫೀಸರ್ ಕೆಲಸ? ನಿನ್ನ ಹತ್ರ ದುಡ್ಡು ತಗೊಂಡವ್ರು ಕೊಡ್ಸಿದ ಕೆಲಸ ಇದೇನಮ್ಮ? ರಾಜಾ, ಹೌದಮ್ಮ. ನಾನು ಆಫೀಸರ್ ಮಾಡಕ್ಕೆ ಅಂತ ಕಳ್ಸಿದ ದುಡ್ಡು ಎಲ್ಲ ಮೋಸದ ಪಾಲಾಯ್ತು. ನಾನು ಬೀದಿ ಪಾಲಾದೆ. ಆವತ್ತು ಶುರು ಆಗಿದ್ದಮ್ಮ ಈ ಹೋರಾಟ. ಒಂದು ಹೊತ್ತು ಊಟ ಸಿಕ್ಕಿದ್ರೆ ಇನ್ನೊಂದು ಹೊತ್ತು ಅವಮಾನ. ಈ ಅವಮಾನ ಇನ್ನು ತಡ್ಕೊಳಕ್ಕಾಗಲ್ಲ ಅಂತಾನೆ ಎಲ್ಲ ಮುಚ್ಚಿಟ್ಟು ಸುಳ್ಳು ಹೇಳಿದೆ. ಕೊನೆಗೆ ನನ್ನ ಪ್ರಾಣ ಸ್ನೇಹಿತನ್ ಕೂಡ ನನ್ನ ಮನೆ ಕೆಲಸದವ್ರು ಅಂತ ಹೇಳಿದೆ. ಇದಷ್ಟು ಮಾಡಿದ್ದು ನೀನ್ ಕಣ್ಣೀರಾಕ್ಬಾರ್ದಂತಮ್ಮ. ನನ್ನ ಕ್ಷಮಿಸ್ಬಿಡು ರಾಜ, ನನ್ನ ಕ್ಷಮಿಸ್ಬಿಡು. ಯಾರೋ ಮಾಡಿದ ಮೋಸಕ್ಕೆ ನಾನು ನಿನ್ನ ಬೋದ್ಬಿಟ್ಟಲ್ಲಪ್ಪ. ಇಲ್ಲೋಡು, ಇನ್ ಮ್ಯಾಕ್ ನಾನೇ ಅಲ್ಲ, ಬ್ಯಾರೆ ಯಾರ ಏನಾರ ನಿನ್ನ ಅಂದ್ರೆ ಅವ್ರ ಮಾತ್ರ ನಾನು ಸುಮ್ಮನ್ ಬಿಡಕ್ಕಿಲ್ಲ. ಇನ್ನು ಇಲ್ಲೇ ನಿಂತಿದ್ದೀರಾ? ಮೋಸ ಮಾಡಿ ಇನ್ನು ಎಷ್ಟು ಬಿಲ್ಡಿಂಗ್ ಕೊಂಡ್ಕೋಬೇಕು ಅಂತ ಮಾಡಿದೀರಾ? ಮಾತನಾಡ್ತಕ್ ಬರ್ಲಿ. ಇನ್ನೇನಾರ ನನ್ನ ಮಗನ್ ಒಂದು ಮಾತಂತೆ ನಿನ್ನ ಸೌದ ಸೇಳ್ದಂಗ್ ಸೇಳ್ಬಿಡ್ತೀನಿ. ಮಾಮ ಮುಂದೆ ಇಂತ ಚಾನ್ಸ್ ಸಿಗುತ್ತೋ ಇಲ್ವೋ, 4 ಲಗಾಯಿಸ್ಬಿಡಿ. ನಡುವೆ ಯಾವ ಪಾರ್ಕ್ ಹೋಗೋಣ, ಅಲ್ಲಿ ಸಣ್ಣ ಗಾಳಿ ಬರ ಬೀಸ್ತದೆ. ಹಲೋ, ಸೆಂಟ್ ಜಾನ್ ಆಡಿಟೋರಿಯಂ. ಈ ಮಂತ್ 25th ಮ್ಯೂಸಿಕ್ ಪ್ರೋಗ್ರಾಮ್ ಕೊಟ್ರಲ್ಲ ಮಿಸ್ಟರ್ ರಾಜಾ, ಅವರ ಅಡ್ರೆಸ್ ಬೇಕಾಗಿತ್ತು. ಗಲಾಟೆ ಮಾಡ್ಬಿಟ್ರು. ಹಾ, ನೀವ್ ಹೇಳಿ ಸರ್. B22 15th ಕ್ರಾಸ್ ವಿದ್ಯಾರಣ್ಯ ನಗರ, ಬ್ಯಾಂಗ್ಳೂರ್. ಥ್ಯಾಂಕ್ ಯು ಸರ್. ನಿಮ್ಗೆ ಆಟ ಆಡೋಕ್ ಬೇರೆ ಜಾಗ ಇಲ್ಬೇನ್ರು? ಈ ಸ್ಕೂಲ್ನವ್ರು ಯಾಕಾದ್ರೂ ರಜಾ ಕೊಡ್ತಾರೋ? ನೋಡಮ್ಮ ಲಲಿತಾ, ನೋಡು ಅಭಿಯಾನ ಮೇಲೆ ಬಂಬಿಗಳನ್ನ ಇಟ್ಬಿಟ್ಟು ಎಷ್ಟೊಂದು ಗಲೀಜ್ ಮಾಡ್ಬಿಟ್ಟಿದ್ದಾರೆ. ಹೌದು ಡ್ಯಾಡಿ, ಅದಕ್ಕೆ ಇವರಿಬ್ರಿಗೂ ಪಿಯಾನೋ ಕಲ್ಸೋದಕ್ಕೆ ಯಾರಾದ್ರೂ ಮಾಸ್ಟರ್ನ ಅರೇಂಜ್ ಮಾಡ್ತೀನಿ. ಅಷ್ಟು ಮಾಡಮ್ಮ. ಮಾವ ಮಾವ ಅಂದ್ರೆ ಮಣಕೈಲಿ ಕುದ್ಬಿಡ್ತೀನಿ ನೋಡು ಮಗನೇ. ಸಮಾಧಾನ ಸಮಾಧಾನ. ಇದಕ್ಕಿಂತ ಬೆಟರ್ ಒಂದ್ ಐಡಿಯಾ ಹೇಳ. ಏನಪ್ಪ? ಮಕ್ಕಳಿಗೆ ಪಿಯಾನೋ ಕಲ್ಸೋ ಬದಲು ಕರಾಟೆ, ಕುಂಫು, ಜುಡೋ ತರ ಭಯಂಕರವಾದ ವಿದ್ಯೆ ಕಲ್ಸಿದ್ರೆ ಹೇಗೆ? ನೀನ್ ಹೀಗೆ ಮಾತಾಡ್ತಾ ಇದ್ರೆ ಅವ್ರನ್ನೆಲ್ಲ ಕರೆಸಿ ಕಾಸು ಕೊಟ್ಟು ಮಣಕೈಲಿ ಕುದಿಸ್ಬಿಡ್ತೀನಿ. ಬ್ಯಾಡ್ ಲಕ್. ಹೋಗ್ಲಿ, ನನ್ ಜೀವನದಲ್ಲಿ ಶುಭಂ ಸಿನ್ ಇದೆಯಾ ಇಲ್ವಾ? ಈ ಕಳ್ಳೆಕಾಯಿನ ಮುಸುಳಿಗೆ ಅದು ಬೇರೆ ಕೇಳು. ಮಕ ಚೆನ್ನಾಗಿಲ್ವಾ? ಪೌಡರ್ ಹಾಕೊಂಬಂದು ಆಮೇಲೆ ಟ್ರೈ ಮಾಡ್ತೀನಿ. ಏನು, ಈ ಮನೇಲಿದ್ದ ಮ್ಯೂಸಿಕ್ ಟ್ರೂಪ್ ಅವ್ರನ್ನ ಹೊರಗಾಕ್ಬಿಟ್ರಾ? ಅಯ್ಯ, 6 ತಿಂಗಳಿಂದ ಬಾಡಿಗೆ ಕೊಡದೆ ಕಬಡ್ಡಿ ಆಡಿಸ್ತಾ ಇದ್ರು, ಅದಕ್ಕೆ ಹೊರಗಾಗ್ದೆ. ತಗೊಳ್ಳಿ ಈ 10,000. 10,000? ಕೂಡ್ಲೆ ಅವ್ರು ಎಲ್ಲಿದಾರ ಹುಡುಕಿ ಅವ್ರ ಕೈಕಾಲು ಹಿಡ್ದಾದ್ರೂ ಸರಿ, ಮರ್ಯಾದೆಯಿಂದ ಅವ್ರನ್ನ ಕರ್ಕೊಂಡ್ ಬನ್ನಿ. ಇನ್ಮೇಲೆ ಪ್ರತಿ ತಿಂಗಳು ಬಾಡಿಗೆನ ನಾನೇ ಕೊಡ್ತೀನಿ. ನೀವು ಬಾಡಿಗೆ ಕೊಡ್ತೀನಿ ಅಂದ್ರೆ ಈ ಶೆಡ್ ಅಲ್ಲಿ ನಾನು ಇರ್ತೀನಿ, ಅವರು ನನ್ ಮನೇಲಿ ಇರ್ಲಿ. ಇಷ್ಟಕ್ಕೂ ತಾವ್ಯಾರು ತಾಯಿ? ಅದನ್ನ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕಾಗಿದೆ? ನಿಮಗ್ ಬಾಡಿಗೆ ತಾನೇ ಮುಖ್ಯ. ಅದು ಸರಿ. ನೋಡಿ, ನನ್ನ ಬಗ್ಗೆ ಆಗ್ಲಿ, ನಾನು ಬಾಡಿಗೆ ಕೊಡ್ತಿರೋ ವಿಷಯ ಆಗ್ಲಿ ಅವ್ರಿಗೆ ಗೊತ್ತಾಗ್ಬಾರ್ದು. ನೀವ್ ಹೇಳ್ದಾಗೆ ಮಾಡ್ತೀನಿ. ಈಗ್ಲೇ ಹೋಗಿ ಅವ್ರ ಕೈ ಕಾಲು ಹಿಡಿದು ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ದಟ್ಸ್ ರೈಟ್. ಯಾಕಲ್ಲೇ ನಿಂತಿದ್ದೀರಾ? ಬನ್ನಿಮ್ಮ, ಬನ್ನಿ. ಬನ್ನಿ ಬನ್ನಿ ಬನ್ನಿ. ಇನ್ಮೇಲೆ ಈ ಮನೆ ನಿಮ್ ಮನೆ. ಯಾವ ಸಂಕೋಚ ಇಲ್ಲದೆ ಹೇಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ನಿಮ್ ಸ್ವಂತ ಮನೆ ಅಂತ ತಿಳ್ಕೊಳ್ಳಿ. ನಾನು ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಬಾಡಿಗೆಗಿರ್ತೀನಿ. ಬಾಣ್ಲೆ, ನಿನ್ಗೆ ಏನಾಗೈತಯ್ಯ? ಅಲ್ಲ, ನಿನಗೇನ ಹುಚ್ಚಿಡಿದ್ಯಾ ಅಂತ? ಆತರ ಏನಿಲ್ಲ. ನಿನ್ನೆ ರಾತ್ರಿ ಒಂದು ದೇವತೆ ಕನಸಲ್ಲಿ ಬಂದು, ಲೋ ದಡ್ಡ, ಮನೆಯಿಂದ ಹೊರಗಾಕಿದ್ಯಲ್ಲ ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಇವರು ಕೌಸಲ್ಯಾದೇವಿ, ಶ್ರೀರಾಮಚಂದ್ರ, ಅಕ್ಕಪಕ್ಕದಲ್ಲಿರೋರೆಲ್ಲ ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹೇಳಿದ್ಲು. ಮತ್ತೆ ನಾನು ಆಂಜನೇಯ ಅಂತ ಹೇಳಿದ್ಲು. ಹಾಗಾದ್ರೆ ನೀನ್ ಇದ್ರಲ್ಲಿರೋದೇ ಒಳ್ಳೇದು. ಏನೇ ಆದ್ರೂ ನೀವು ಮಾತ್ರ ಮನೆ ಖಾಲಿ ಮಾಡ್ಬೇಡಿ ತಂದೆ. ಹೌದಾ? ಹಾಗಾದ್ರೆ ಇದನ್ನ ಹಿಡ್ಕೋ, ಜೀಪಲ್ಲಿರೋ ಲಗೇಜ್ ಎಲ್ಲ ಒಳಗ್ ತಂದಿಡು. ಹಾಗೆ ನನ್ ಜೀಪ್ನ ಸ್ವಲ್ಪ ಹೊರ್ಸಿಡು. ಇರ್ಕೊಳ್ಳಿ, ಅಡಿಗೆ ಮಾಡಕ್ಕೆ ನಿಮ್ ಮನೆಯವ್ರನ್ನ ಕಳಿಸ್ಬಿಡಿ. ಈ ಮನೇಲಿ ಫ್ರಿಜ್ ಅಲ್ಲಿದೆ ರೀ? ಅಲ್ಲಿದೆ ರೀ. ಥ್ಯಾಂಕ್ ಯು. ಸರಿ, ಬೇಗ ಡಬಲ್ ಆಮ್ಲೆಟ್ ಬ್ರೆಡ್ ತಗೊಂಬಾ. ಆಯ್ತು. ಲ್ಯಾಂಡ್ರಿಗೆ ಹೋಗಿ ಬಟ್ಟೆಲ್ಲ ತಗೊಂಬಾ. ಆಯ್ತಾಯ್ತು.
ಎಲ್ಲ ಕೆಲಸ ಆದ್ಮೇಲೆ ಆ ಶ್ರೀರಾಮಚಂದ್ರನ್ ಕನ್ಸನ್ನ ಕಂಟಿನ್ಯೂ ಮಾಡ್ಕೊ. ಇದನ್ನ ತಗೊಂಡೋಗ್ ಮೇಲಿಡು.